ನಿಮ್ ಊರ್ ಕಡೆ ಏನ್ ಹೇಳ್ತೀರಾ ಅನ್ನೋದನ್ನ ಹೇಳ್ಬೇಕು, ಓಕೆನಾ? ಆನ್ಸರ್ ಕೇಳಿದಾಗ ಮತ್ತೆ ಆನ್ಸರ್ ಬರ್ತದಲ್ಲ ಹೇಳಕ್ಕ. ಈ ಬ್ಲೌಸ್ ನಮ್ ಕಡೆ ರವಿಕೆ ಅಂತೀವಿ, ನಮ್ ಕಡೆ ಇದಕ್ಕೆ ಜಂಪರ್ ಅಂತೀವಿ ನಾವು. ಜಂಪರ್. ಇದಕ್ಕೆ ಜಂಪರ್ ಅಂತೀವಿ ನಾವು. ಸ್ಯಾಂಡಲ್ ಚಪ್ಪಲಿ ಅಂತೀವಿ, ನೀವು ಇದು ಮೆಟ್ ಅಂತೀವಿ ಅವಾಗ. ಮೆಟ್. ಅಲ್ಲ, ಮೆಟ್ ತಕೊಂಡ್ ಹೊಡಿತೀನಿ ಅಂತ ಅಂತಿದ್ರಲ್ಲ, ಹಂಗ ಜಗಳದಾಗ ಅಂತಿದ್ರಲ್ಲ. ಹೆಂಗೆ ಅದೆಲ್ಲ? ಮತ್ತೆ ಹಂಗೆ ಬರೋದ್ರಿ, ಹಂಗೆ ಬರೋದು. ಅವಾಗ ಚಿತ್ರಮಾಲಿ ಅವಕ್ಕೆ ಹೆಸರು ಇರ್ತಾರೆ. ಚಿತ್ರಮಾಲಿ, ರುಂಡ್ಮಾಲಿ, ಹಿಂಗೆ ಹೆಸರು ಇರ್ತಾವ್ರಿ ಅವಕ್ಕ. ಮತ್ತೆ ನಿಮ್ ಅಲ್ಲಿ ಬಿಗ್ ಬಾಸ್ ಮನೇಲಿ ಒಂದು ಪ್ರೆಸ್ ಮೀಟ್ ತರ ಮಾಡಿದ್ರು, ನೆನಪಿದ್ಯಾ? ಆಂಕರ್ ಪ್ರೆಸ್ ಮೀಟ್, ಅದೇ ಕ್ವಶನ್ ಕೇಳೋದು. ಈ ಕಡೆ ಎಲ್ಲ ತುಂಬಾ ಜನ ಕೂತ್ಕೊಂಡು, ನೀವಲ್ಲಿ ಮೈಕ್ ಎಲ್ಲ ಇಟ್ಟಿರ್ತಾರೆ, ಅಲ್ಲಿ ನೀವು ಹೇಳ್ಬೇಕು ಆನ್ಸರ್. ನೆನಪಿದ್ಯಾ? ಅವಾಗ ಒಂದು ವಿಡಿಯೋ ನೋಡಿದ್ವಿ ನಾವು. ಅದೇ ಹಿಂಗ್ ಕೂತಿರ್ತೀರಾ, ಅಶ್ವಿನಿ ಅವರೆಲ್ಲ ಪ್ರಶ್ನೆ ಕೇಳ್ತಾರೆ, ಅವಾಗ ಹೇಳ್ದೇವಲ್ಲ ಅವಾಗ. ಅದೇ ಆತರ ಪ್ರಶ್ನೆ ಕೇಳುವಾಗ ನೀವು ಹೆಂಗ ಆನ್ಸರ್ ಕೊಡ್ತಿದ್ರಿ, ಚೆನ್ನಾಗಿ ಉತ್ತರ ಕೊಟ್ಟಿದೀರಿ. ಚೆನ್ನಾಗಿ ಕೊಟ್ಟಿನಲ್ರಿ. ಹೆಂಗೆ ಖಡಕ್ ನೀನೇ ಹೇಳ್ತೀಯ ಅದಕ್ಕೆ ಆನ್ಸರು. ಹೆಂಗೆ ಅದೆಲ್ಲ? ಮತ್ತೆ ಹಂಗೆ ಬರೋದ್ರಿ, ಹಂಗೆ ಬರೋದು. ಆನ್ಸರ್ ಕೇಳಿದಾಗ ಮತ್ತೆ ಆನ್ಸರ್ ಬರ್ತದಲ್ರಿ. ಅವರೆಲ್ಲ ಹೇಳ್ತಿದ್ರು, ಮಲ್ಲಮ್ಮ ನೀವ್ ಆಟ ಆಡ್ತಿಲ್ಲ. ಅವಾಗ ನಾನು ಆಟ ಇನ್ನ ಸ್ಟಾರ್ಟ್ ಮಾಡ್ತೀನಿ, ನೀವು ನಾಮಿನೇಟ್ ಸರಿಯಾಗಿ ಮಾಡ್ತಿಲ್ಲ ಅಂತಾಗ ನಾನ್ ಇವಾಗ ಮಾಡ್ತಿರೋದು ಸರಿನೇ ಅಂತೆಲ್ಲ ಅಂದಿರಿ. ಚೆನ್ನಾಗ್ ಮಾತಾಡಿದ್ರಲ್ಲ, ಹೆಂಗೆ ಅದೆಲ್ಲ ಗೊತ್ತಿತ್ತಾ? ಹಂಗೆ ಬರೋದ್ರಿ, ಮತ್ತೆ ಮಾತಿಗೆ ಮಾತಾಡ್ತದಾಗ ಬರೋದೇ ಅಲ್ರಿ. ಈಗ ನೀವು ಕೇಳಿದಾಗ ನಿಮ್ಗೆ ಆನ್ಸರ್ ಮಾಡಬೇಕಲ್ಲ. ಹೌದು. ಈಗ ನಾ ಕೇಳ ನೀವು ಹೇಳಬೇಕಲ್ಲ ಉತ್ತರ, ತಾನೇ ಬರ್ತಾವ್ರಿ ಅವು. ಹೌದು. ಕಲ್ಕೋಬೇಕನ್ನೋದಿಲ್ಲ, ಅವು ಬಂದೇ ಬರ್ತಾವ, ಮಾತಿಗೆ ಮಾತಾವ್ ಬಂದೇ ಬರ್ತಾವ. ಹೌದು. ಈಗ ನಿಮ್ದು ಯಾದಗಿರಿ ಅಲ್ವಾ, ನಿಮ್ ಭಾಷೆಯಲ್ಲಿ ಕೆಲವು ವಸ್ತುಗಳಿಗೆ ಬೇರೆ ಹೆಸರು ಇರುತ್ತೆ. ಈಗ ನಮ್ಮ ಊರಲ್ಲಿ ಅಂದ್ರೆ ನಾವು ಮಾಮೂಲಿ ಕನ್ನಡದಲ್ಲಿ ಒಂದು ಬೇರೆ ವಸ್ತು ಇರುತ್ತೆ, ಹೆಸರು ಬೇರೆ ಬೇರೆ ಚೇಂಜ್ ಇರುತ್ತೆ. ಆ ತರದೊಂದು ಗೇಮ್ ಆಡೋಣ ನಾವು. ನಾನು ಕೆಲವು ಪದ ಹೇಳ್ತೀನಿ, ಅದಕ್ಕೆ ನಿಮ್ಮ ಸ್ಲ್ಯಾಂಗ್ ಅಲ್ಲಿ ಏನ್ ಹೇಳ್ತೀರಾ, ನಿಮ್ ಊರ್ ಕಡೆ ಏನ್ ಹೇಳ್ತೀರಾ ಅನ್ನೋದನ್ನ ಹೇಳ್ಬೇಕು, ಓಕೆನಾ? ಓಕೆ. ಮೊದ್ಲು ಈ ಬ್ಲೌಸ್ ನಮ್ ಕಡೆ ರವಿಕೆ ಅಂತೀವಿ, ನಿಮ್ ಕಡೆ ಏನಂತಾರೆ? ನಮ್ ಕಡೆ ಇದಕ್ಕೆ ಜಂಪರ್ ಅಂತೀವಿ ನಾವು. ಜಂಪರ್. ಇದಕ್ಕೆ ಜಂಪರ್ ಅಂತೀವಿ ನಾವು. ಜಂಪರ ಬೇರೆನೆ ಪದ. ಹಳ್ಳಿ ಕಡೆ ಜಂಪರ್ ಅಂತೀವಿ. ಮತ್ತೆ ಕುಪ್ಪಸ ಅಂತೀವಿ ಕನ್ನಡದಲ್ಲಿ ನಾವು. ಕುಬ್ಸ ಅಂದ್ರೆ ಅವು ಬೇರೆ, ಮುದುಕುರ್ ಕುಬ್ಸ. ಮುದ್ಕರ್ಗ ಇರೋದು ಕುಬ್ಸ ಅಂದ್ರೆ ಇಲ್ಲಿ ಒಂದೇ ಗುಂಡಿ, ಇದು ಒಂದೇ ಗುಂಡಿ ಹಾಕೋದು, ಇಲ್ಲಿ ಮುಂದೆ ಇದು ಕಟ್ಟೋದು, ಅದಕ್ಕೂ ಕುಬ್ಸ ಅಂತಾರೆ. ಮತ್ತೆ ಇಲ್ಲಿ ಹಿಂಗಿರುತ್ತಾ? ಇಲ್ಲಿ ದಡಿ ಇರ್ತದೆ, ಇಷ್ಟುದ್ದ ಇರ್ತದೆ ದಡಿ. ಒಳಗ ಚಿತ್ರಮಾಲಿ ಅವಕ್ಕೆ ಹೆಸರು ಇರ್ತಾರೆ. ಚಿತ್ರಮಾಲಿ, ರುಂಡ್ಮಾಲಿ, ಹಿಂಗೆ ಹೆಸರು ಇರ್ತಾವ್ರಿ ಅವಕ್ಕ. ನಿಮ್ಗೆ ಯಾವ್ದು ಇಷ್ಟ ಅದ್ರಲ್ಲಿ? ಅಂದ್ರೆ ಅವು ರೇಷ್ಮೆ ಇಷ್ಟ. ರೇಷ್ಮೆ, ರುಂಡ್ಮಾಲಿ, ಚಿತ್ರ, ಹಂಗೆಲ್ಲ ಇರುತ್ತೆ. ಅವು ಕುಬ್ಸದ ಹೆಸರು ಇರ್ತಾರೆ. ಅಂದ್ರೆ ಇವಾಗ ನಮ್ಗೆ ಗೊತ್ತಾಯ್ತು, ಕುಪ್ಪಸ ಅಂದ್ರೆ ಬೇರೆ. ಕುಬ್ಸ ಈ ಕಡೆ ಉಡಲ್ಲ ಯಾರೋ, ಉಡಲ್ಲ ಈ ಕಡೆ ಗೊತ್ತಿಲ್ಲ ಅವ್ ಕುಬ್ಸ ಅಂದ್ರ. ನಮ್ ಕಡೆ ಉಡ್ತಾರ. ಮುದುಕಿಯರ್. ಅದ್ಯಾಕೆ ಮುದುಕಿಯರ್ಗ್ ಮಾತ್ರ ಅದು? ಅವ್ರು ಹಂಗೆ ಉಡ್ತಾರೆ, ಅವ್ರಿಗೆ ಅದೇ ಇಷ್ಟ. ಅಂದ್ರೆ ಜಂಪರ್ಕಿಂತ ತುಟ್ಟಿರಿ ಅವು. ಹೌದಾ? ಕಡಿಮೆಗೆ ಸಿಗುತ್ತೆ? ಕಡಿಮೆ ಸಿಗಲ್ಲ, ಜಾಸ್ತಿ ರೇಟ್ ಅದಕ್ಕ. ಅವ್ ತುಟ್ಟಿ ಅಂದ್ರೆ ಜಾಸ್ತಿ. ತುಟ್ಟಿ. ನಾನು ಜಂಪರ್ಗಿಂತ ತುಟ್ಟಿರಿ ಅವ ಅಂದ್ರೆ ಅನ್ಕೊಂಡಾಗ ತುಟ್ಟಿ ಅಂದ್ರೆ ಕಡಿಮೆ ಅಂತ ಅನ್ಕೊಂಡೆ ನಾನು. ಅಯ್ಯೋ ಅಲ್ಲ, ಜಾಸ್ತಿನಾ? ಯಾಕೆ? ರೊಕ್ಕ ಜಾಸ್ತಿ ಅವಕ್ಕ. ಏನಕ್ಕೆ? ಯಾಕಂದ್ರಿ ಅವಕ್ ಜಾಸ್ತಿ. ಈಗ ಒಂದ್ ಜೋಡ್ ತಗೋಬೇಕಾದ್ರ 300 ರೂಪಾಯಿ ಬೇಕು ಅವಕ್ ಈಗ. ಹೌದಾ? 300-200 ರೂಪಾಯಿ ಒಂದು ಅವು. ರೇಷ್ಮೆ ಅಂತ ಇನ್ನೂ ತುಟ್ಟಿ. ರೇಷ್ಮೆ ಇರ್ತಾವ, ಗಟ್ಟುಂಡಿ ಹಂಗಿರ್ತಾವ್ರ ಹೆಸರು. ಗಟ್ಟುಂಡಿ ಅಂದ್ರೆ ಸುಮಾರ ಗಟ್ಟಿಂಡಿ. ಅವು 100 ರೂಪಾಯಿ ಒಂದು ಕೊಡ್ತಾರ. ಇವ್ ರೇಷ್ಮೆ ಅಂದ್ರ ಅವು 200 ರೂಪಾಯಿ ಒಂದು. ಬಾಳ ಐತೆ. ಮತ್ ಜಂಪರ್ಕಿಂತ ಜಾಸ್ತಿ ಆಗ್ಲಿಲ್ಲ ನಾವು. ಮತ್ತ ಜಾಸ್ತಿ ಅಲ್ವೇನ್ರಿ ಅಷ್ಟೆಲ್ಲ? ಚೆನ್ನಾಗಿದೆ ಬಿಡಿ ಜಂಪರ್. ಅವ್ ಕುಬ್ಸ ಮಾತ್ರ ನಾನೇ ಹೊಲಿತೀನಿ. ನಾವು 10 ರೂಪಾಯಿನೇ ತಂದ್ ಬಿಡ್ತಾರ. ನೀವು ಹೊಲಿತೀರಾ ಕುಬ್ಸ? ಕುಬ್ಸ ಹೊಲಿತೀನಿ, ಸಾದಾ ಹೊಲಿತೀನಿ ನಾನು. ಜಂಪರ್ ಹೊಲಿತೀರಾ? ಓ, ಟೈಲರ್ ಮೇಡಮ್, ಗೊತ್ತಿದೆ ನಿಮ್ಗೆ. ನಮ್ ಕಡೆ ಸಾರಿ, ಸೀರೆ ಅಂತೀವಿ. ನೀವು? ನಾವು ಸೀರೆ ಅಂತೀವ್ರಿ. ಸೀರಿ ರೀ ಅಂತೀವಿ. ಸೀರಿ ನೋಡಿ, ಸೀರಿ ಚೆನ್ನಾಗಿದೆ. ಇದಕ್ಕೆ ಲಂಗ ಸ್ಕರ್ಟ್ ಹಾಕ್ತಿವಲ್ಲ, ಗಗ್ರಿ ಅಂತೀವ್ರಿ ಒಳಗೆ. ಗಗ್ರಿ ಚೆನ್ನಾಗಿದೆ, ಗಗ್ರಿ. ಓಕೆ. ನಮ್ಮಲ್ಲಿ ಇದು ಸ್ಯಾಂಡಲ್ ಚಪ್ಪಲಿ ಅಂತೀವಿ. ನೀವು? ನಾವು ಇದು ಮೆಟ್ ಅಂತೀವ್ರಿ. ಮೆಟ್ ಅಂದ್ರ ನಂಗೆ ನೆನ್ಪಂತು, ಮುಂಚೆ ಎಲ್ಲ ಯಾರಾದ್ರೂ ಬೈವಾಗ ನಿಂಗ್ ಮೆಟ್ ತಕೊಂಡ್ ಬೈತೀನಿ ಅಂತ, ಅಲ್ಲ ಮೆಟ್ ತಕೊಂಡ್ ಹೊಡಿತೀನಿ ಅಂತ ಅಂತಿದ್ರಲ್ಲ, ಹಂಗ ಜಗಳದಾಗ ಅಂತಿದ್ರಲ್ಲ. ಜಗಳ ಆಡುವಾಗ ಹಂಗ ಅಂತಿದ್ರಲ್ವಾ? ಅವು ತೊಗಲಿನ ಬರ್ತಿದ್ರ. ಆಗ ತೊಗಲಿ ಅಂದ್ರೆ
ತೊಗಲಂದ್ರೆ ಈ ಎಮ್ಮಿಗಳು ಸಾಯ್ತಾವಲ್ಲ ಆದ್ರೆ ಹಸುವಿನ ಮಾಡಂಗಿಲ್ಲ ದನಗಳು ಎತ್ತುಗಳು ಮಾಡಲ್ಲ ಅವು ಅವು ಕಾಲಿಗೆ ಮೆಟ್ಟಬಾರ್ದಂತ ಎತ್ತುಗಳು ಇರ್ತಾವಲ್ರಿ ಎತ್ಗಳು ಅವ್ಕುರು ಹಸು ಇರ್ತಾವಲ್ಲ ಹಾಲು ಕೊಡ್ತಾವಲ್ಲ ಅವ್ಕುರು ಮಾಡಲ್ಲ ಎಮ್ಮಿ ಅಂತ ಇರ್ತಾವಲ್ರಿ ಎಮ್ಮಿ ಮಾತ್ರ ಮಾಡ್ತಿದ್ರು. ಹೌದಾ? ಅದು ಸತ್ ಮೇಲ ಇವು ಅವು ಕುರ್ಲೆ ಚಪ್ಲಿ ಮಾಡ್ತಿದ್ರು ಅವ್ ಚಪ್ಲಿ ಅಂತಿದ್ದೇವ್ ನಾವು. ಚಪ್ಲಿ ಮೆಟ್ಟು. ಈ ಬಸವಣ್ಣ ಅಂತ ಬಸವಣ್ಣ ಮಾಡಂಗಿಲ್ಲ ಅವು ಅವ್ರಿಗೆ ಒಂಥರ ಅವಕ್ಕೂ ಮಣ್ಣು ಮಾಡ್ತಾರೆ ಮಣ್ಣು ಮಾಡ್ತಾರೆ. ನೋಡಿ ಮಲ್ಲಮ್ಮ ಹಳ್ಳಿಲಿದ್ರು ಹಳ್ಳಿ ಜನ ಎಷ್ಟು ಒಳ್ಳೆಯವರು ಅಂತ ಇದ್ರಲ್ಲಿ ಗೊತ್ತಾಗುತ್ತೆ. ಹಸುದು ಮಾಡ್ತಿರ್ಲಿಲ್ಲ ಯಾಕಂದ್ರೆ ಅಷ್ಟು ಪ್ರೀತಿ ಅದು. ಖಂಡಿತ ಹಾಲು ಕೊಡ್ತಾವ ಮತ್ತ ಅವ್ಕುರ್ಲಿಂದ ಎಲ್ಲ ಭೂಮಿ ಬೆಳೆಯೋದು ಗಳೆ ಹೊಡಿಯೋದು ಅವ್ಕುರ್ಲಿಂದ ಎಲ್ಲ ಅವು ಬಸವಣ್ಣ ಅಂತ ಅವಕ್ ಅವು ಏನಾನ ಆಗಿದ್ದು ಅದನ್ನು ಅವಕ್ ಮಣ್ಣು ಮಾಡೋದು. ಹೌದು 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 ಮಣ್ಣು ಮಾಡ್ತೀರ. ಚೆನ್ನಾಗಿದೆ. ಎಸ್. ಈಗ ರೂಮ್ ಎಲ್ಲ ಹೇಳ್ತೀವಿ ನಾವು, ರೂಮ್ ಕೋಣೆ ಅಂತ ಹೇಳ್ತೀವಿ. ನೀವೇನ್ ಹೇಳ್ತೀರಾ? ನಾವೊಂದು ಕೋಲಿ ಅಂತೀವಿ. ಕೋಳಿ? ಕೋಳಿ. ನಮ್ಮಲ್ಲಿ ಕೋಳಿ ಬೇರೆ ಅಲ್ವಾ? ಕೋಳಿ ಅವಕ್ಕೆ ಕೋಳಿ ಅಂತೀವ್ರಿ. ಇದು ಕೋಲಿ. ಅಂದ್ರೆ ಈಗ ನಮ್ಮ ಮನೇಲಿ 2 ಕೋಲಿ ಇದೆ ಅಂತ ಹೇಳೋದಾ? ಹಿಂಗಾವಲ್ಲ ಇವ್ ಅವ್ ಹಳ್ಳಿ ಭಾಷೆಲಿ ಕೋಲಿ. ಮಲ್ಲಮ್ಮ ಇಲ್ಲೆಲ್ಲ ರೂಮ್ ಎಲ್ಲ ಹುಡ್ಕಕ್ ಹೋಗುವಾಗ ಬೆಂಗಳೂರಲ್ಲಿ 1 BHK 1 RK 2 BHK 3 BHK ಈ ತರ ಸ್ಟೈಲ್ ಆಗಿ ಹೇಳ್ತೀವಿ. ಅಲ್ಲಂದ್ರೆ 3 ಕೋಲಿ 3 ಕೋಲಿ ನಮ್ಮ ಮನಿ ಅಂತೀವಿ ನಾವು. ಮನಿ. ಈಗ ಮನಿ ಎಲ್ಲ ನಿಮ್ ರೂಮ್ಗಳೆಲ್ಲ ಅಂತ ನೀವಂತ್ರಿ, ನಿಮ್ ಮನಿ ಎಲ್ಲ ಅಂತ ಹಳ್ಳಿ ಭಾಷೆಲಿ ಕೇಳ್ತ. ನೈಸ್. ಓಕೆ. ನೆಕ್ಸ್ಟ್ ಅದೇ ಹಾಲ್ಗೆ ಏನಂತೀರಾ? ಈಗ ರೂಮಿಗೆ ಕೋಲಿ ಅಂತೀರಿ. ಕೋಳಿ ಅಂತೀವಿ. ಅದು ಪಡಿಸಲಿ ಮುಂದಿರ್ತಾವಲ್ಲ ಕೋಲಿ ಮುಂದ ಅವು ಪಾಡಿಸಲಿ. ಭತ್ತಕ್ಕೆ ಏನಂತೀರಿ? ಭತ್ತಕ್ಕ ಕವಳಿ ಅಂತೀವಿ ನಾವು. ಕವಳಿ ಬೆಳಿತೀವಿ ಅಂತೀವಿ. ಮತ್ತೆ ಅದೇನು ಕೌದಿ ಅಂತ ಒಂದು ಬಟ್ಟೆ ಹೊಲಿತಾರ ನಿಮ್ ಕಡೆ? ಇಲ್ಲ ಅಲ್ಲ? ಹೊಲಿತೀವ್ರಿ. ಹೆಂಗದು ಕೌದಿ? ಕೌದಿ ಅಂದ್ರ ಇಂಥವು 2 ಸೀರೆ ಜತಾ ಸರಿ ದಡಿ ಹಚ್ಚಿ ಹೊಲಿಯೋದು. ದಡಿ ಅಂದ್ರೆ ಇವು ಹಿಂಗ ಇದನ್ನ ಹಚ್ಚಿ ಹೊಲಿಯೋದು ಕೌದಿ. ಅವು ಇದು ಮಾಡ್ಬೇಕಾದ್ರ ಕಟ್ ಮಾಡಿ ಹಚ್ಚಿ ಹೊಲಿಯೋದು. ಇಲ್ಲ ಮೊದ್ಲು ತಳ ಹಚ್ಬೇಕಲ್ರಿ. ದಡಿ ಹಚ್ಚಿ ದೊಡ್ಡದ್ ಮಾಡಿದ್ರ 5 ಮೊಳ ಮಾಡಿ ಹಿಂಗಟ್ಟ ಅಡಾಲ ಹಾಸದ. ಅದು ಹಾಸಿ ಅದಕ್ಕ ಮತ್ತ ದಪ್ಪನ್ ಬಟ್ಟೆ ಹಾಕದ್ರಿ. ಒಂದ್ ದರ್ಪ ಅದಕ್ ಮತ್ತೊಂದ್ ಇನ್ನೊಂದ್ ದುರ್ಪ ಹಾಕ್ಬೇಕು. ದರ್ಪ ಅಂದ್ರೆ ಮ್ಯಾಲ ಮತ್ತೊಂದು ಬೇರೆ ದಪ್ಪ ಆಗ್ಬೇಕಲ್ಲ. ಮತ್ತ ಅದ್ರ ಮ್ಯಾಲ ಹೊಟ್ಟಿ ಮುಚ್ಬೇಕಾರ ಮತ್ತೊಂದ್ ಅದ್ರಟ್ಟು ಅಡಾಲ್ ಮಾಡ್ಬೇಕು. ಅದ್ರಟ್ಟು ಅಡಾಲ್ ಮಾಡಿ ಅದಕ್ಕ ಹಾಕ್ಬೇಕು ಹೊಲಿಗಿ. ಈಗ ಉದ್ದ ಸುತ್ತ ಹಾಕ್ಬೇಕು. ಸುತ್ತ ಹಾಕಿ ಅದ್ ಮತ್ತೇನದ ಸಣ್ಣಗೆ ಹೊಲಿಬೇಕು. ಅಂದ್ರೆ ಬಿಡ್ಸ್ಕೋಬಾರ್ದು ಅಂತ. ಇಷ್ಟೇ ಹಾಕ್ಬೇಕು ದಾರ ಹೊಲಿಗೆ ಹಿಂಗ ಉದ್ದಕ್ಕ. ನೀವ್ ನೋಡಿಲ್ಲ? ಇಲ್ಲ ಮನೆಯಲ್ಲಿ ಅದಾವ. ನಾವ್ ಬರ್ತೀನಿ ಯಾವಾಗ ನಂಗೆ ತೋರ್ಸಿ. ಯಾವಾಗ ಬರ್ತಿ ತೋರಿಸ್ತೀನಿ. ಅದು ಇದು ಹೊತ್ಕೊಳಕ್ಕೆ ಹಾಸಕ್ಕೆ ಎಲ್ಲ ಅದನ್ನೇ ಬಳಸೋದಾ? ಹೊಸಗೊಳಕ ಅದನ್ನೇ ಬಳಸೋದು. ಅಂದ್ರೆ ತಂಡಿ ಹಿಡಿಯಲ್ಲ, ದಪ್ಪ ಇರ್ತಾವಲ್ಲ. ದಪ್ಪ ಇರುತ್ತೆ. ಮತ್ತೆ ಅದು ಒಗಿಯೋದೆಲ್ಲ ಹೆಂಗೆ? ಒಗ್ಯೋದು ಇಬ್ಬಿಬ್ರು ಹಿಡ್ದು ಒಗ್ಯೋದು. ಯಾವಾಗ ಹಬ್ಬ ಉಣಿ ಬರ್ತದಲ್ಲ ಅವಾಗ ಒಗ್ಯೋದು. ಇಬ್ಬಿಬ್ರು ಹಿಡ್ದು ಬಡಿಯೋದು. ಕೌದಿ ಅಂತ ಅಂತಾರಲ್ಲ ಅದಕ್ಕೆ. ಇದಕ್ಕೆ ಭತ್ತಗೆ ಕೌಳಿ ಅಂತಾರ. ಚಂದ. ಇದು ಕಾಳದೆಲ್ಲ ಪಲ್ಯ ಮಾಡಿದ್ರೆ ಈಗ ಕಾಳು ಪಲ್ಯ ಅಂದ್ರ ಒಣಗಿ ಕಾಳದ್ದು ಒಣಗಿ ಮಾಡಿದ್ರೆ ಏನ್ ಒಣಗಿ ಮಾಡಿದ್ರೆ ಕಾಳು ಒಣಗಿ ಮಾಡಿ. ಏನ್ ಒಣಗಿ ಇವತ್ತು ಮಲ್ಲಮ್ಮ ಅಂತ ಕೇಳ್ಬೇಕಾ? ಕಾಳು ಪಲ್ಯ ಒಣಗಿ ಮಾಡಿ ಅನ್ನೋದು. ಈ ಪಲ್ಯ ರಾಜರ ಪಲ್ಯ, ಈ ಸೊಗಸಿ ಪಲ್ಯ, ಈ ಮೆಂತ್ಯ ಪಲ್ಯ, ಈ ಪಲ್ಯ ದಿನ್ಸ್ ಮಾಡ್ತೀವಲ್ಲ ಅದು ಪಲ್ಯ ಮಾಡಿ ಅನ್ನೋದು. ಇವತ್ತು ಈ ಪಲ್ಯ ಮಾಡಿ, ರಾಜರ ಪಲ್ಯ ಮಾಡಿ, ಕೃಷ್ಣನ್ ಪಲ್ಯ ಮಾಡಿ ಅನ್ನೋದು. ನಮ್ಮ ಊರ್ ಕಡೆ ಅಂದ್ರೆ ಅಡಿಗೆ ಇರ್ತಾರ ಕರ್ಚಿಕಾಯಿ. ಅವು ತುಂಬಾ ಚೆನ್ನಾಗಿರ್ತಾವ. ಇಷ್ಟಿಷ್ಟು ಬೆಳ್ಳಿ ಇರ್ತಾವ. ಇಷ್ಟಿಟ್ಟು ಕರ್ಚಿಕಾಯಿ ಅಂತಾವ್. ಎಳ್ಳು ಕಾರ್ಚಿಕಾಯಿ ಅಡವಿ ಕರ್ಚಿಕಾಯಿ ಅಂತ ಇರ್ತಾವ. ಅವ್ ತುಂಬಾ ಚೆನ್ನಾಗಿರ್ ಬಿಸಿ ರೊಟ್ಟೆ ಮಾಡ್ಕೊಂಡು ಹೋಗ್ತಾರ. ಹೌದಾ? ಅವು ಏನ್ ಬಿತ್ತಲ್ಲ ಮಾಡಲ್ಲ, ಸುಮ್ ತಾಯಿ ಹೇಳ್ತಾರ ಬೆಳ್ಳಿಗಳು. ಹೌದಾ? ಇಷ್ಟು ಧರಿತಾವ. ಅದಕ್ಕ ಇಷ್ಟು ಇಲ್ಲಿಗೊಂದು ಸಾರ್ಕ ಮುತ್ತು ಪುಣ್ಸಂಗ ಆತಾರ. ಅವು ತುಂಬಾ ಇಷ್ಟ. ಚೆನ್ನಾಗಿರುತ್ತಲ್ಲ? ಚೆನ್ನಾಗಿರ್ತದೆ. ಈಗ ನಾವೆಲ್ಲ ಸ್ನಾನ ಮಾಡ್ತೀವಿ ಅಂದ್ರೆ ಸ್ನಾನ ಮಾಡ್ತೀವಿ ಅಂತ ಅಂತೀವಿ. ನೀವೇನಂತೀರಾ? ನಾವು ಮೈ ತೊಳ್ಕೊತೀವಿ ಅಂತೀವಿ. ನಿಂದ್ರ ಎಲ್ಲಿಗೆ ಹೋದ್ರೆ ಯಾರ ಕರ್ತಾರೆ ನಿಂದ್ರ ಇನ್ನ ಮೈ ತಕೊಂಡಿಲ್ಲ, ಮೈ ತಕೊಂಡ್ಬರ್ತೀನಿ ಅಂದ 2 ಚರ್ಗಿ ಅವಸರದಲ್ಲಿ ಆದ್ರ 2 ಚರ್ಗಿ ಅಂದ್ರೆ ಇದಾ? ಅವು ಕುಡಿತೀವಲ್ಲ ನೀರು. ಚಂಬು ಗ್ಲಾಸಲ್ಲಿ ಕುಡಿತೀರಿ. ಚರ್ಗಿಯಲ್ಲಿ ಕುಡಿತೀರಿ. ಏನ್ ಮಾಡ್ತೀವಿ? ನಮ್ಗೆ ಇಟ್ಟಿರ್ತಾವ ಚರ್ಗಿಗಳು. ಗೊತ್ತಾಯ್ತು. ಚೊಂಬ್ತರ 2 ಚರ್ಗಿ ತಕೊಂಡ್ಬರ್ತೀನಿ ಇದ್ರ ಹೋಗಮ್ಮ ಅಂತೀವಿ. ಹುಯ್ಕೊಂಡ್ಬರ್ತೀನಿ ಅಂತೀರಾ? 2 ಚರ್ಗಿ ಹುಯ್ಕೊಂಡ್ಬರ್ತೀನಿ. 2 ಚರ್ಗಿ ನಿಂದ್ರ ತೊಳ್ಕೊಂಡ್ಬರ್ತೀವಿ ಮೈಯ. ಮುಖ ತೊಳಿದ್ರೆ ಮಾರಿ ತೊಳ್ಕೊಂಡ್ ಬಾ. ಅಲ್ಲಿ ಉಜ್ಕೊಂಡು ಮೈ ತೊಳಿ ಮಾರಿ ತೊಳಿ ಬಾ. ಚೆನ್ನಾಗಿರುತ್ತೆ. ಇದು ಕಿವಿಯೊಲೆಗೆ ಏನಂತೀರಿ? ಬೆಂಡಲಿ. ಇದು ಬೆಂಡೋಲಿ. ಮತ್ತೆ
ಇದು ಇದು ತಾಲೂಕ, ಇಲ್ಲಿಡೋದು ತಾಲೂಕ್, ಇದು ತಾಲೂಕನೇ ಕಿವಿಲಿ ಇಡ್ತೀರಾ ನೀವು? ತಾಲೂಕ್ ಅಂತೀರ ಅದು, ಇದಕ್ಕೆ ತಾಲೂಕ ಅಂತೀರಾ? ತಾಲೂಕ್ ಅಂತೀವಿ. ಅಂದ್ರೆ ಇಲ್ಲೇನು ಇನ್ನೊಂದ್ ಬರ್ತದ ಅಲ್ಲಿ, ಇಲ್ಲಿ ಇನ್ನೊಂದ್ ಬರುತ್ತೆ, ಅದಕ್ಕ ಕತ್ರ ಬೋಲಿ, ಅದು ಕತ್ರ ಬೋಲಿ. ಕತ್ರ ಬೋಲಿ ಅಂದ್ರೆ ಮುರಿನ್ ಗತ್ತಿರ್ತಾವ, ಸುತ್ತ ಮುತ್ತಿರ್ತಾವಲ್ಲ, ಕತ್ರ ಬೋಲಿ ಅಂತೀವಿ. ಇಲ್ಲಿ ಅನ್ನೋದು ಬುಗುಡಿ, ಬುಗುಡಿ, ಬುಗುಡಿ ಕಡ್ಡಿ, ಬುಗುಡಿ ಅಂತೀವಿ. ಬುಗುಡಿ ಕಡ್ಡಿ ಅಂತೀರಾ? ನಿಮ್ ಕಡೆ ಇಲ್ಲೆಲ್ಲ ಜಾಸ್ತಿ ಅಲ್ಲ ಈ ತರ ಎಲ್ಲ ಜಾಸ್ತಿ, ಜರಾನ ಸಂದಿರಲ್ಲ, ಅಷ್ಟು ಚುಚ್ಕೋತಾರ. ಯಾಕದು ಅದರ? ಅದಕ್ಕೀಗ ಏನಾದ್ರು ಸಂಪ್ರದಾಯ ಇದೆ, ಇಲ್ಲಿ ಕಿವಿ ಚುಚ್ಚಿಸಿದ್ರೆ ಇದು ಒಳ್ಳೇದು ಅಂತ ಇರುತ್ತೆ. ಮತ್ತೆ ಬಂಗಾರ ರೊಕ್ಕ ಜಾಸ್ತಿ ಇದ್ರೆ ಬಂಗಾರ ಮಾಡಿ ಇಟ್ಕೋತಾರ, ಕಿವಿಯಲ್ಲಿ ಚಂದ ಕಾಣ್ತದ ಅಂತ. ನಮ್ಮ ಊರ್ ಕಡೆ ನೋಡಿದ್ರೆ ಎಷ್ಟು ಇಟ್ಕೊಂತಾರ. ನೋಡಿದೀನಿ ನಾನು. ಇಲ್ಲೆಲ್ಲ ಬೆಂಗಳೂರ್ ಕಡೆ, ಊರ್ ಕಡೆ ಇಲ್ಲಿನೂ ಚುಚ್ಕೋತಾರ, ಇಲ್ಲಿ ಶಂಕೆ ಚುಚ್ಕೋತಾರ. ನೋವಾಗಲ್ವಾ? ಏನೋ ನೋವು ಆಗ್ತದ, ಮತ್ತೆ ನೋವು ಆಗ್ಲಾರ್ದೆ ಹಂಗ್ರಿ. ಗಟ್ಟಿ ಇದೆ ಇಲ್ಲಿ ನೋಡಿ, ಹಿಂಗ್ ಗಟ್ಟಿ ಇರುತ್ತೆ. ಇದು ಗಟ್ಟಿ ಇರ್ತದೆ. ಅಂದ್ರೆ ಸಣ್ಣವ್ರಕ್ಕೆ ಚುಚ್ಕೋತಾರ, ಎಳಿ ಇರ್ತಾವಲ್ರಿ, ಅವಾಗ ಚುಚ್ಕೋತಾರ. ಈಗಾದ್ರ ಬಿರ್ಸಾಗಿರ್ತಾವ, ಬ್ಯಾನೆ. ನೀವ್ ಯಾಕೊಂದು ಚುಚ್ಕೊಂಡಿಲ್ಲ? ನಾವು ಚುಚ್ಕೊಂಡಿಲ್ಲ, ಇಲ್ಲಿ ಚುಚ್ಕೊಂಡೆ, ಇದೊಂದು. ಹೌದಾ? ಬುಗುಡಿ ಒಂದು ತಾಲೂಕ್ ಒಂದು ಚುಚ್ಕೊಂಡಿವಿ. ತೆಗ್ಬಿಟ್ರಾ? ಇಷ್ಟ ಆಗಲ್ವಾ? ಇಷ್ಟ ಏನಾಗ, ಬಂಗಾರ ಬೇಕಲ್ಲ? ಬಂಗಾರ ಬೇಕಲ್ಲ, ಬಡವ್ರು ಎಲ್ಲಿ ಇಟ್ಕೋಬೇಕು, ಬಡವ್ರ ಮಕ್ ಬೆಳಿಬೇಕು. ಅದೌದು. ತಾಳಿ ಸರಕ್ಕೆ ಎಲ್ಲ ಬೇರೆ ಬೇರೆ ಸರ ಇರುತ್ತಾ? ಬರೀ ಕರ್ಮಣಿ ಇರ್ತಾವಲ್ಲ, ಅವಕ್ಕ ಗಂಡ ಕಟ್ಟಿರ್ತಾನ, ತಾಳಿ ಅಂತೀವಿ. ಅವ್ ಇನ್ನೊಂದು ಜೀರಮಣಿ, ತಾಳಿ ಸಾಮನಿ, ಬೋರ್ಮಾಳ, ಗುಂಡ, ಇಂಥವೆಲ್ಲ. ಗುಂಡ ಗುಂಡು ಇರ್ತಾವ್ರಿ, ಬಂಗಾರದ ಮಣಿ, ಗುಂಡ ಅಂತೀವಿ. ಅವು ತಾಳಿ ಸಾಮಾನ್ಯ ಅಂದ್ರೆ ಇಟ್ಟು ಹಲ್ಚಿ, ಅದ್ರಾಗ ನಾನಾ ತರ ಇರ್ತಾವ್ರಿ, ಅವಾಗ ತಾಳಿ ಸಾಮಾನ್ಯ ಅಂತೀವಿ. ಹೌದಾ? ಆ ಜೀರಮಣಿ ಅಂದ್ರೆ ಇಲ್ಲಿಗೆ ಬರ್ತದ ನೋಡ್ರಿ, ಹಿಂಗೆ ಕಪ್ಪು ಮತ್ತೆ ದೊಡ್ಡ ದೊಡ್ಡ ಮಣಿ, ಚಿನ್ನದ ಮಣಿ ತರ. ಅದು ಇಲ್ಲಿ ಕಟ್ಟದ ಕರ್ಮಣಿ ಟಿಕ್ಕೆ ಅದ್ರಿ, ಒಳಗ್ ಕರ್ಮಣಿ ಹಾಕಿರ್ತಾವ ನೋಡ್ರಿ, ಅವ್ ಕರ್ಮಣಿ ಟಿಕ್ಕೆ ಇಷ್ಟೇ ಬರ್ತದ. ಅದು ಜೀರಮಣಿ. ಚೆನ್ನಾಗಿರುತ್ತೆ ಹೆಸರು, ಒಂದೊಂದೊಂದೇ ಹೆಸರು. ಹೌದು. ಈಗ ಬಾಗ್ಲಿಗ್ ಬೀಗ ಹಾಕು ಅಂದ್ರೆ? ಬೀಗ ಹಾಕಂದ್ ಬಾಗ್ಲು ಮುಚ್ಚಿ ಕೀಲಿ ಹಾಕು. ಕೀಲಿ ಹಾಕು, ಕಿಲಿ ಅಂತೀವಿ ನಾವು. ಕೀಲಿನ ಅಂತೀರಿಲ್ಲ? ಕಿಲಿನೇ ಅಂತೀವಿ. ಇದ್ ಕನ್ನಡಕ್ಕೆ ಹಾಕ್ತಾರಲ್ಲ ಗ್ಲಾಸು, ಅಂದ್ರ ಇದು ಏನಂತ ಏನು ಅಂದ್ರಿ ನೀವು ಅವಾಗ? ಹೌದು, ಮತ್ತೆ ಚಾಳಿಸ್ ಏನು? ಚಾಳೇಸು. ಚಾಳಿಸ್ ಹಾಕ್ರಿ, ಕಣ್ಣಿ ಚಾಳಿಸ್ ಹಾಕೊಂಡ್ರ ಅಂತ. ಕಣ್ ಕಾಣಲ್ವಾ? ಚಾಳೇಸ್ ಹಾಕು ಅಂತನಾ? ಅವಾಗ ಎಲ್ಲಿ ನಾವು ಸಣ್ಣವ್ರಿದ್ದಾಗ ಯಾರು ಹಾಕೋತಿದ್ರು, ಸಣ್ಣವ್ರಿದ್ದಾಗ ಯಾರು ಮುದುಕರು ಹಾಕೋತಿದ್ರು. ಇವಾಗ್ಲೂ ನನ್ನ ಅಜ್ಜಿ ಹಾಕಲ್ಲ, ಬಟ್ ನನ್ನ ಮನೆಯಲ್ಲಿ ನಮ್ಮ ಅಪ್ಪ ಎಲ್ಲ ಹಾಕ್ತಾರೆ. ಸಣ್ಣವ್ರು ಇಟ್ಟಿದ್ದಕ್ಕೆ ಹಾಕ್ತಾರ, ಆವಾಗ ಮುದುಕರು ಹಾಕ್ತಿದ್ರು. ಈಗ ಎಲ್ಲರಿಗೂ ಬಂದಾರಿ ಚಾಳೆಸ್ಗಳು, ಎಲ್ರಿಗೂ ಬಂದ, ಚಿಕ್ಕ ಮಕ್ಳಿಗೂ. ಚಿಕ್ಕ ಮಕ್ಳಿಗೆ ಬಂದಾರ. ಏನ್ ಮಾಡ್ತೀವಿ, ಆಗಿನ ಕಾಲನೇ ಬೇರೆ, ಈಗಿನ ಕಾಲನೇ. ನಿಜ. ಈಗ ಏನಂದ್ರೆ ಟಿವಿ ನೋಡಿ ಇಂತ ಬೆಳಕಿಗಿದ್ದು ಕಣ್ಣು ಜಲ್ದಿ ಇದು ಆತಾವ. ಮುಂಚೆಲ್ಲ ಚಿಮ್ನಿ ಇದ್ ಬೆಳಕ, ಅದ್ರ ಬೆಳಕು ನಮ್ ಕಣ್ಣಿಗೆ ಏನ್ ಹಾರ್ಮ್ ಇರ್ಲಿಲ್ಲ, ಅಂದ್ರೆ ಕಣ್ಣಿಗೇನು ಇದು ಆತಿದ್ದಿಲ್ಲ ಅದು. ಇವಾಗ ಇದೆಲ್ಲ ಲೈಟ್ ಯುಗ, ಎಲ್ಲ ಲೈಟ್ ಹೋದ್ರೆ ಕತ್ತಲೈತಂದ್ರೆ ಏನು ಕಾಣಂಗಿಲ್ಲ. ಹೌದು. ಅವಾಗ ಚಿಮ್ಮಣದ ಬೆಳಕಿಗೆ ಚಿಮ್ಮಣ ಇದಾದ್ರೆ ಕಾಣ್ತಿತ್ತು ಅವಾಗ ಅಲ್ಲ.